ಛಲಬಿಡದ ಪ್ರಯತ್ನಕ್ಕೆ ಹೆಸರಾದ ಭಗೀರಥ. ಯಾರಾದರೂ ನಿರಂತರವಾಗಿ ಯಾವುದಾದರೂ ಕೆಲಸಕ್ಕೆ ಪ್ರಯತ್ನ ಪಟ್ಟರೆ ಅದು ಭಗೀರಥ ಪ್ರಯತ್ನ ಅಂತ ಕೆಲವರು ಹೇಳೋ ವಾಡಿಕೆ ಇಂದಿಗೂ ಇದೆ. ಅಷ್ಟಕ್ಕೂ ಪುರಾಣಗಳ ಪ್ರಕಾರ ಭಗೀರಥ ಪ್ರಯತ್ನ ಅನ್ನೋ ಮಾತಿನ ಸ್ವಾರಸ್ಯವೇನು, ಭಗೀರಥ ಅಂದರೆ ಯಾರು, ಆತ ಪಟ್ಟ ಪ್ರಯತ್ನವೇನು ಎಂಬುದನ್ನು ತಿಳಿಯೋಣ. ಯಶಸ್ಸು ಎಂಬುದು ರಾತ್ರೋರಾತ್ರಿ ಸಿಗುವುದಿಲ್ಲ. ಅದಕ್ಕೆ ಶ್ರಮ, ಶ್ರದ್ಧೆ ಜೊತೆಗೆ ಪ್ರಯತ್ನವೆಂಬ ಕೀಲಿ ಕೈ ಇರಲೇಬೇಕು. ಹೀಗೆ ಪ್ರಯತ್ನ ಎಂದಾಗ ನೆನಪಿಗೆ ಬರುವ ಹೆಸರೆಂದರೆ ಭಗೀರಥ. ತನ್ನ ಅಚಲ ಪ್ರಯತ್ನದಿಂದ ದೇವಲೋಕದಿಂದ ಗಂಗೆ ಧರೆಗಿಳಿಯುವಂತೆ ಮಾಡಿ ತನ್ನ ಪೂರ್ವಜರ ಆತ್ಮಗಳಿಗೆ ಶಾಂತಿ ದೊರಕಿಸಿಕೊಟ್ಟವ ಭಗೀರಥ. ಇಕ್ಷ್ವಾಕು ವಂಶದಲ್ಲಿ ಸಗರ ಎಂಬ ಮಹಾರಾಜ ಇದ್ದನು. 101 ಅಶ್ವಮೇಧ ಯಾಗಗಳನ್ನು ಮಾಡಿ ಹೆಸರು ಗಳಿಸಿದ್ದ. ಆತ ದಿಗ್ವಿಜಯೀ ಅರಸ. ಸಗರ ರಾಜ ಕೊನೆಯ ಯಾಗವನ್ನು ಮಾಡುವಾಗ ಇಂದ್ರನು ಅಸೂಯೆಯಿಂದ ಸಗರ ರಾಜನ ಯಾಗದ ಕುದುರೆಯನ್ನು ಕದ್ದೊಯ್ದ. ಕಪಿಲ ಮುನಿಯು ಆಶ್ರಮದಲ್ಲಿ ಕಟ್ಟಿಹಾಕಿದನು. ಆಗ ಯಾಗದ ಕುದುರೆ ಕಾಣದೆ ಸಗರ ತಲ್ಲಣ ಹೋದನು. ತನ್ನ 60,000 ಮಕ್ಕಳನ್ನೆಲ್ಲ ಕುದುರೆಯನ್ನು ಹುಡುಕಿ ತರಲು ಕಳಿಸಿದನು. ಅವರೆಲ್ಲ ಕುದುರೆಯನ್ನು ಹುಡುಕುತ್ತಾ ಬರುವಾಗ ಕಪಿಲ ಮಹರ್ಷಿಯ ಆಶ್ರಮದಲ್ಲಿ ಕುದುರೆಯು ಕಂಡುಬರುವುದು. ಯಾಗದ ಕುದುರೆಯನ್ನು ಕಪಿಲ ಮಹರ್ಷಿಯೇ ತಂದು ಕಟ್ಟಿರುವನೆಂದು ತಿಳಿದು ಸಗರನ ಮಕ್ಕಳು ತಪೋಮಗ್ನರಾಗಿದ್ದ ಋಷಿಮುನಿಯ ತಪಸ್ಸಿಗೆ ಭಂಗ ಮಾಡುತ್ತಾರೆ. ತಪಸ್ಸಿಗೆ ಭಂಗ ಉಂಟಾಗಿದ್ದರಿಂದ ಕೋಪಿತಗೊಂಡ ಕಪಿಲ ಮುನಿಗಳು ಕೋಪದಲ್ಲಿ ತಮ್ಮ ಕೈಯಿಂದ ಅಗ್ನಿಯನ್ನು ಹೊರಸೂಸುತ್ತಾರೆ. ಋಷಿಮುನಿಯು ಬಿಟ್ಟ ಅಗ್ನಿಯಿಂದ ಅಷ್ಟು ಮಂದಿ ರಾಜಕುಮಾರರು ಸುಟ್ಟು ಬೂದಿಯಾಗೋರು. ಇತ್ತ ಎಲ್ಲ ರಾಜಕುಮಾರರನ್ನು ಕಳೆದುಕೊಂಡು ಸಗರ ರಾಜ ವ್ಯಾಕುಲದಲ್ಲಿ ಸಿಲುಕುತ್ತಾನೆ. ದಿನಕ್ರಮೇಣ ರಾಜನಿಗೆ ಅಸಮಂಜಸ ಅನ್ನೋ ಮಗ ಜನಿಸಿದನು. ಇವನ ಮಗನೇ ಅಶುಮಂತ. ತಾತನ ಯಾಗ ಪೂರೈಸದಿರುವುದನ್ನು ಕಂಡು ಅಶುಮಂತ ಕುದುರೆಯನ್ನು ಹುಡುಕುತ್ತಾ ಕಪಿಲ ಋಷಿ ಆಶ್ರಮಕ್ಕೆ ಬರುತ್ತಾನೆ. ಅಂಶುಮಂತ ಕಪಿಲ ಋಷಿಮುನಿಗಳ ಆಶ್ರಮದ ಆವರಣದಲ್ಲಿ ಭಸ್ಮರಾಶಿ ಹಾಗೂ ಕುದುರೆಯನ್ನು ಕಾಣುತ್ತಾನೆ. ಕಪಿಲ ಮಹರ್ಷಿಯಿಂದ ಸಕಲ ಸಂಗತಿಗಳನ್ನು ತಿಳಿದುಕೊಂಡು ನಂತರ ಅವರಲ್ಲಿ ಕ್ಷಮೆಯಾಚಿಸಿ ತನ್ನ ಪಿತೃಗಳಿಗೆ ಸದ್ಗತಿ ದೊರಕಿಸುವಂತೆ ಬೇಡುತ್ತಾನೆ. ಆಗ ಕಪಿಲ ಮುನಿಯು, ಈ ಬೂದಿಯ ಮೇಲೆ ಸುರನದಿಯಾದ ದೇವಗಂಗೆ ಹರಿದರೆ ನಿನ್ನ ಪಿತೃಗಳು ಸದ್ಗತಿ ಹೊಂದುವರು ಎಂದು ಹೇಳುತ್ತಾರೆ. ಅಂಶುಮಂತನು ತನ್ನ ಪಿತೃಗಳಿಗೆ ಒದಗಿರುವ ದುರ್ಗತಿಯಿಂದ ವ್ಯಥಿತನಾಗಿ ತಾನು ತಪಸ್ಸು ಮಾಡಿ ತನ್ನ ಪೂರ್ವಜರಿಗೆ ಸದ್ಗತಿ ದೊರಕಿಸಲು ತಪಸ್ಸನ್ನಾಚರಿಸಲು ಕಾಡಿಗೆ ಹೋಗುತ್ತಾನೆ. ಗಂಗೆಯನ್ನು ಭೂಮಿಗೆ ಇಳಿಸಲು ಭಗೀರಥನ ತಾತ ಅಂಶುಮಂತನು ಎಷ್ಟೇ ಪ್ರಯತ್ನಪಟ್ಟರೂ ದೇವಗಂಗೆಯನ್ನು ಭೂಲೋಕಕ್ಕೆ ತರಲು ಸಾಧ್ಯವಾಗುವುದಿಲ್ಲ. ನಂತರ ಈ ಹೊಣೆ ಹೊತ್ತ ಭಗೀರಥನ ತಂದೆ ದಿಲೀಪ ಸಫಲನಾಗದೆ ತನ್ನ ಮಗ ಭಗೀರಥನಿಗೆ ಜವಾಬ್ದಾರಿಯನ್ನು ಒಪ್ಪಿಸಿದನು. ಛಲಗಾರನಾದ ಭಗೀರಥನು ಭೂಲೋಕಕ್ಕೆ ಗಂಗೆಯನ್ನು ಇಳಿಸಬೇಕೆಂದು ಮೊದಲು ಆಹಾರವನ್ನು ತ್ಯಜಿಸಿ ನೀರನ್ನು ಮಾತ್ರ ಕುಡಿಯುತ್ತಾ ತಪಸ್ಸಿಗೆ ತೊಡಗಿದ. ಬಳಿಕ ನೀರು, ಗಾಳಿ ಸೇವನೆಯನ್ನು ನಿಲ್ಲಿಸಿ ಉಗ್ರವಾದ ತಪಸ್ಸು ಮುಂದುವರೆಸಿದ್ದರಿಂದ ಬೆಂಕಿ ಸೃಷ್ಟಿಯಾಗಿ 3 ಲೋಕಗಳನ್ನು ಸುಡಲಾರಂಭಿಸಿತು. ಹೀಗೆ ಸುರಗಂಗೆಯನ್ನು ಕುರಿತು ಭಗೀರಥನು ಅಘೋರವಾದ ತಪಸ್ಸನ್ನಾಚರಿಸುತ್ತಾನೆ. ಭಗೀರಥನ ಕಠಿಣ ತಪಸ್ಸಿಗೆ ಮೆಚ್ಚಿ ಗಂಗಾದೇವಿ ಪ್ರತ್ಯಕ್ಷಳಾಗುತ್ತಾಳೆ. ತಪಸ್ಸಿಗೆ ಮೆಚ್ಚಿದ ದೇವಗಂಗೆ, ವತ್ಸ, ನಿನಗೇನು ವರಬೇಕೋ ಕೇಳು ಎಂದು ಭಗೀರಥನಿಗೆ ಕೇಳುತ್ತಾಳೆ. ಮಹಾಮಾತೆ, ನನ್ನ ಮೃತ ಪಿತೃಗಳ ಬೂದಿಯ ಮೇಲೆ ನೀನು ಹರಿದು ಅವರಿಗೆ ಸದ್ಗತಿಯನ್ನು ಕರುಣಿಸು ಎಂದು ಭಗೀರಥನು ಕೇಳಿಕೊಳ್ಳುತ್ತಾನೆ. ಗಂಗೆಯು, ನಾನು ಸುರಲೋಕದಿಂದ ಭೂಲೋಕಕ್ಕೆ ಇಳಿದು ಬರುವಾಗ ರಭಸದಿಂದ ಧುಮ್ಮಿಕ್ಕುತ್ತಾ ಬರಬೇಕಾಗುತ್ತೆ. ಆಗ ಭೂಮಿ ಕೊರೆದು ಸೀಳಿ ಹೋಗಿ ಅಪಾಯಕ್ಕೆ ಕಾರಣವಾಗಬಹುದು. ಆದ್ದರಿಂದ ನನ್ನನ್ನು ತಡದಲ್ಲಿ ನಾನು ನಿಧಾನವಾಗಿ ಹರಿದು ಬರುತ್ತಾ ನಿನ್ನ ಪಿತೃಗಳಿಗೆ ಸದ್ಗತಿಯನ್ನು ನೀಡಬಲ್ಲೆ ಎಂದು ಗಂಗೆ ಹೇಳುತ್ತಾಳೆ. ರಭಸದಿಂದ ಹರಿಯುವ ನನ್ನನ್ನು ತಡೆದು ನಿಲ್ಲಿಸುವ ಶಕ್ತಿ ಸಾಮರ್ಥ್ಯ ಪಾರ್ವತೀಶನೋರ್ವನಿಗೆ ಮಾತ್ರ ಇದೆ. ನೀನು ಗಂಗಾಧರನನ್ನು ಕುರಿತು ತಪಸ್ಸು ಮಾಡು ಎಂದು ಗಂಗೆ ಭಗೀರಥನಿಗೆ ಹೇಳುತ್ತಾಳೆ. ಭಗೀರಥನ ರಭಸದಿಂದ ಧುಮ್ಮಿಕ್ಕುವ ಗಂಗೆಯನ್ನು ತಡೆದು ನಿಧಾನವಾಗಿ ಹರಿದು ಬರುವಂತೆ ಮಾಡಲು ಅರ್ಧನಾರೀಶ್ವರನನ್ನು ಕುರಿತು ತಪಸ್ಸನ್ನಾಚರಿಸುತ್ತಾನೆ. ತನ್ನ ಭಕ್ತನ ಕೋರಿಕೆಯನ್ನು ಈಡೇರಿಸಲು ಸಿದ್ಧನಾದ ನೀಲಕಂಠ ಭೋರ್ಗರೆದು ಧುಮ್ಮಿಕ್ಕಿ ಹರಿಯುವ ಗಂಗೆಯನ್ನು ತನ್ನ ಜಟೆಯಲ್ಲಿ ಕಟ್ಟಿಕೊಂಡು ಗಂಗಾಮಾತೆ ನಿಧಾನವಾಗಿ ಹರಿದು ಬರುವಂತೆ ಮಾಡುತ್ತಾನೆ. ನಂತರ ಗಂಗೆ ನಿಧಾನವಾಗಿ ಭೂಲೋಕದೆಡೆಗೆ ಹರಿದು ಬರುತ್ತಾಳೆ. ಭಗೀರಥನು ಮುಂದೆ ಮುಂದೆ ಸಾಗಿದಂತೆ ಗಂಗೆ ಅವನನ್ನೇ ಹಿಂಬಾಲಿಸುತ್ತಾ ಬರುತ್ತಾಳೆ. ಅಷ್ಟರಲ್ಲೇ ದಾರಿಯಲ್ಲಿ ಜುಹ್ನು ಮಹರ್ಷಿಯ ಆಶ್ರಮ ಎದುರಾಗುತ್ತೆ. ದೇವಲೋಕದಿಂದ ಹರಿದು ಬರುತ್ತಿದ್ದ ಗಂಗೆ ತನ್ನ ಆಶ್ರಮವನ್ನು ಕೊಚ್ಚಿಕೊಂಡು ಹೋಗುತ್ತಾಳೆಂದು ಭಾವಿಸಿ ಜುಹ್ನು ಮಹರ್ಷಿಯು ಗಂಗೆಯನ್ನು ತೀರ್ಥದಂತೆ ಕೈಗೆ ತೆಗೆದುಕೊಂಡು ಕುಡಿದು ಬಿಡುತ್ತಾರೆ. ಭಗೀರಥನು ಜುಹ್ನು ಮಹರ್ಷಿಯಲ್ಲಿ ಕ್ಷಮೆ ಬೇಡುತ್ತಾ
ತನ್ನ ದುಃಖದ ಕಥೆಯನ್ನು ಹೇಳುತ್ತಾನೆ. ಭಗೀರಥನ ಕತೆ ಕೇಳಿ ಅವನ ಸಾಹಸದ ಪ್ರಯತ್ನವನ್ನು ಮೆಚ್ಚಿದ ಜಹ್ನು ಮಹರ್ಷಿಯು ಆಪೋಷಣ ತೆಗೆದುಕೊಂಡ ಗಂಗೆಯನ್ನು ಕಿವಿಯ ಮೂಲಕ ಹೊರಬಿಡುತ್ತಾರೆ. ಬಳಿಕ ಕಪಿಲಾಶ್ರಮದ ಕಡೆ ಹರಿದು ಬಂದ ಸುರಗಂಗೆ ಭಸ್ಮದ ಮೇಲೆ ಹರಿದು ಸಗರಪುತ್ರರೆಲ್ಲರೂ ಸದ್ಗತಿ ಪಡೆಯುವಂತೆ ಮಾಡುತ್ತಾಳೆ. ನಂತರ ಸಗರಪುತ್ರರೆಲ್ಲರೂ ಸ್ವರ್ಗವನ್ನು ಸೇರುತ್ತಾರೆ. ಭಗೀರಥನ ಸಾಹಸದಿಂದ ಸುರನದಿಯಾದ ಗಂಗೆಯು ಭೂಲೋಕದಲ್ಲಿ ಹರಿದು ಬಂದ ಕಾರಣ ಹಾಗೂ ಆತ ಪಟ್ಟ ಈ ಪ್ರಯತ್ನವನ್ನು ಇಂದಿಗೂ ಭಗೀರಥ ಪ್ರಯತ್ನ ಎಂದೇ ಕರೆಯಲಾಗುತ್ತೆ. ಹೀಗೆ ಛಲಬಿಡದ ಪ್ರಯತ್ನಕ್ಕೆ ಹೆಸರಾದ ಭಗೀರಥ ತನ್ನ ಪೂರ್ವಜರ ಆತ್ಮಕ್ಕೆ ಶಾಂತಿ ದಯಪಾಲಿಸುವುದಕ್ಕಾಗಿ ದೇವಗಂಗೆಯನ್ನೇ ಭೂಮಿಗೆ ತರಿಸಿದವ. ಗಂಗೆಯ ರಭಸದಿಂದ ಭೂಮಿಯನ್ನು ರಕ್ಷಿಸುವುದಕ್ಕಾಗಿ ಶಿವನನ್ನು ಪ್ರಾರ್ಥಿಸಿ ಆತನನ್ನು ಒಲಿಸಿಕೊಂಡ ಭಗೀರಥನಿಂದಲೇ ಭೂಲೋಕದಲ್ಲಿಂದು ಪಾವನಗಂಗೆ ಹರಿಯುತ್ತಿದ್ದಾಳೆ. ಪಾಪ ನಾಶಿನಿಯಾಗಿ ಸಕಲ ಜೀವಜಂತುಗಳ ಕೊಳೆ ತೊಳೆದು ಪವಿತ್ರರನ್ನಾಗಿಸುತ್ತಿದ್ದಾಳೆ ಎಂಬ ನಂಬಿಕೆ ಭಾರತೀಯರಲ್ಲಿದೆ. ಇವೆಲ್ಲ ಪುರಾಣ ಕಥೆಗಳೇ ಆಗಿದ್ದರೂ ಛಲಬಿಡದ ಪ್ರಯತ್ನಕ್ಕೆ ಅನ್ವರ್ಥವಾಗಿ ಭಗೀರಥನ ನೆನಪು ಸದಾ ಹಸಿರಾಗಿರುತ್ತದೆ, ಸ್ಫೂರ್ತಿಯಾಗಿರುತ್ತದೆ. ಇಂದು ಭಗೀರಥನ ಜಯಂತಿ. ಜೀವಜಲವನ್ನು ಉಳಿಸುವ, ಸಂರಕ್ಷಿಸುವ ನಿಟ್ಟಿನಲ್ಲಿ ನಮ್ಮದೂ ಭಗೀರಥ ಪ್ರಯತ್ನವಾಗಿರಲಿ ಎಂಬ ಆಶಯದೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಬೇರೆಯವರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.